ಮಾಜಿ ಸಚಿವ ಹಾಲಿ ವಿಧಾನ ಪರಿಷತ್ ನಾಯಕ ಸಿಪಿ ಯೋಗೇಶ್ವರ್ ಭಾವ ಮಹಾದೇವಯ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚನ್ನಪಟ್ಟಣ ಗ್ರಾಮಾಂತರ ಪೊಲೀಸರು ಒಬ್ಬ ಆರೋಪಿಯನ್ನು ಬಂಧಿಸಿದ್ದಾರೆ. ತಾವು ಗಮನಿಸಬೇಕು, ನಾವಿರುವಂತಹ ಪ್ರದೇಶ ಏನಿದೆ ಇದು ಚನ್ನಪಟ್ಟಣ ಸರ್ಕಾರಿ ಆಸ್ಪತ್ರೆ. ಈ ಆಸ್ಪತ್ರೆಯಲ್ಲಿ ಆ ಒಂದು ಆರೋಪಿಗೆ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ. ಯಾಕಂತಂದ್ರೆ ಆರೋಪಿಯ ಬಲಗಾಲಿಗೆ ಹಾವು ಕಚ್ಚಿದ ಪರಿಣಾಮದಿಂದಾಗಿ ಇಡೀ ಬಾಡಿಯೆಲ್ಲ ವಿಷ ತುಂಬಿಕೊಂಡಿದೆ. ಅವರಿಗೆ ಅಬ್ಸರ್ವೇಷನ್ನಲ್ಲಿ ಇಡಬೇಕು ಅನ್ನುವಂಥ ವೈದ್ಯರ ಸೂಚನೆಯ ಮೇರೆಗೆ ಆರೋಪಿಯನ್ನು ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇರುವಂಥದ್ದು. ಮತ್ತು ಈ ಒಂದು ತನಿಖೆ ಏನಿದೆ, ತನಿಖೆಯ ಮೊದಲ ಒಂದು ಸುಳಿವು ಮತ್ತು ಮೊದಲ ಪ್ರಾಥಮಿಕ ಘಟ್ಟ ಇದು. 8 ತಂಡಗಳು ಸತತವಾಗಿ ಏನು ಕಾರ್ಯಾಚರಣೆ ನಡೆಸ್ತಾ ಇದ್ದು, ಅದರಲ್ಲಿ ಮೊದಲನೇದಾಗಿ ಸಿಕ್ಕಂತಹ ಆರೋಪಿ, ಶಂಕಿತ ಆರೋಪಿ ಈ ಒಂದು ವ್ಯಕ್ತಿ ತಮಿಳುನಾಡು ಮೂಲದ ವ್ಯಕ್ತಿ ಅಂತ ಹೇಳಲಾಗ್ತಾ ಇದೆ. ಮತ್ತು ಈ ವ್ಯಕ್ತಿ ಚನ್ನಪಟ್ಟಣದ ಅಂದರೆ ಮಹಾದೇವಿಯವರ ಜಮೀನಿನ ಪಕ್ಕದಲ್ಲಿಯೇ ಕೆಲಸ ಮಾಡಿಕೊಂಡಿದ್ದ. 2 ತಿಂಗಳ ಹಿಂದೆ ಕೆಲಸವನ್ನು ಬಿಟ್ಟಿದ್ದ. ಸೊ ಹೀಗಾಗಿ ಕೆಲವೊಂದಿಷ್ಟು CCTVಗಳನ್ನು ಪರಿಶೀಲಿಸಿದಾಗ ಇದೇ ವ್ಯಕ್ತಿಗೂ ಹೋಲುವಂಥ ಮುಖಚರ್ಯೆ ಇರುವ ಕಾರಣದಿಂದಾಗಿ ಕುಟುಂಬಸ್ಥರಿಗೆ ಈ ವ್ಯಕ್ತಿಯ ಬಗ್ಗೆ ತೋರಿಸಲಾಗಿತ್ತು. ಸೊ ಕುಟುಂಬಸ್ಥರು ಕೂಡ ಈ ವ್ಯಕ್ತಿಯನ್ನು ಗರಾಜ್ ನೆಟ್ವರ್ಕ್ ಗ್ರೇಟ್, ಕ್ಲೇಮ್ ಕವರ್ ಗ್ರೇಟ್, ಪ್ರೈಸ್ ವೇಟ್ ವಾಹ್, ಪ್ರೈಸ್ ಬಿ ಗ್ರೇಟ್. ಟಾಟಾ AIG ಕಾರ್ ಇನ್ಶೂರೆನ್ಸ್, ಟ್ರಸ್ಟೆಡ್ ನಾಮ್, ಫ್ಯಾಂಟಾಸ್ಟಿಕ್ ನಾಮ್. ಎಲ್ಲೂ ನೋಡಿದ್ವಿ ಅಂತ ಹೇಳಿ ಆ ಒಂದು ಪಕ್ಕದ ಜಮೀನಲ್ಲಿ ಕೆಲಸ ಮಾಡ್ತಾ ಇದ್ದ ಅನ್ನೋದನ್ನು ಹೇಳಿದರು. ಸೊ ಹೀಗಾಗಿ ಆ ಒಂದು ಆಧಾರದ ಮೇಲೆಗೆ ಮತ್ತು CCTVಗಳ ಆಧಾರದ ಮೇರೆಗೆ ಈ ವ್ಯಕ್ತಿಯನ್ನು ತಮಿಳುನಾಡಿನಲ್ಲಿ ಹೋಗಿ ಟ್ರೀಟ್ಮೆಂಟ್ ಪಡಿತಿರ್ಬೇಕಾದ್ರೇ ಪೊಲೀಸರು, ಚನ್ನಪಟ್ಟಣ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ. ಇವತ್ತು ನಿನ್ನೆನೇ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು. ಆದರೆ ಹಾವು ಕಡದ ಪರಿಣಾಮದಿಂದಾಗಿ ಬಲಗಾಲಿಗೆ ಹಾವು ಕಚ್ಚಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾವು ಕಚ್ಚಿದ ಪರಿಣಾಮದಿಂದಾಗಿ ಟ್ರೀಟ್ಮೆಂಟ್ ಕೊಡೋಕ್ಕೋಸ್ಕರ ವೈದ್ಯರ ಸೂಚನೆ ಮೇರೆಗೆ ಈಗ ಇವತ್ತಿನವರೆಗೂ ಕೂಡ ಟ್ರೀಟ್ಮೆಂಟ್ ನಡೀತಾ ಇದೆ. ಬಹುತೇಕವಾಗಿ ಇವತ್ತು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ ನಂತರ ಯಾಕಾಗಿ ಈ ಒಂದು ಪ್ರಕರಣ ನಡೀತು, ಮುಖ್ಯ ಆರೋಪಿ ಏನು ಬಂಧಿತನಾಗಿರುವಂಥ ಆರೋಪಿನೇ ಅಥವಾ ಅಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ. ಆಮೇಲೆ ಈ 3 ಜನ ಏನು ಆರೋಪಿಗಳು ಹೇಳಾಗ್ತಾ ಇದೆ, ಇದರಲ್ಲಿ A1 ಆರೋಪಿ ಯಾರು, ಇವತ್ತು ಅಂದರೆ ನಿನ್ನೆ ಬಂಧಿತ ಆಗಿರುವಂಥ ಟ್ರೀಟ್ಮೆಂಟ್ ಪಡಿತಾ ಇರುವಂಥ ವ್ಯಕ್ತಿನ ಅಥವಾ ಇದರ ಹಿಂದೆ ಮತ್ತೆ ಯಾರಾದರೂ ಆಪ್ರೇಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಒಂದು ವೇಳೆ ಕೇವಲ ಕೊಲೆನೇ ಮಾಡಬೇಕು ಅನ್ನುವಂಥದ್ದಾಗಿದ್ದರೆ ಕೊಲೆ ಮಾಡ್ಬೋದಾಗಿತ್ತು, ಆದರೆ ಬಾಡಿಯನ್ನು ಕ್ಯಾರಿ ಯಾಕೆ ಮಾಡಿದ್ದು ಅನ್ನೋಂಥ ಪ್ರಶ್ನೆ ಇಲ್ಲಾಗುತ್ತೆ. ಸೊ ಹೀಗಾಗಿ ಹಿಂದುಗಡೆ ಯಾರಾದರೂ ಆಪ್ರೇಟ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳು ಇರುವಂಥದ್ದು. ಸೊ ಇವೆಲ್ಲವನ್ನೂ ಕೂಡ ಪ್ರಶ್ನೆ ಮಾಡೋದಕ್ಕೋಸ್ಕರ ಪೊಲೀಸರು ಇವತ್ತು ಕಸ್ಟಡಿಗೆ ತಗೋಬೇಕಾಗುತ್ತೆ. ಕಸ್ಟಡಿ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಇವತ್ತು ಬಹುತೇಕವಾಗಿ ಆರೋಪಿಯನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ತೀವ್ರ ವಿಚಾರಣೆಗೊಳಪಡಿಸುವಂಥ ಸಾಧ್ಯತೆಗಳಿದ್ದಾವೆ. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಸೈಯದ್ ನಿಜಾಮುದ್ದೀನ್, TV9 ರಾಮನಗರ.